ಸ್ನೇಹಿತರೆ, ಭೂಗಳ್ಳರು, ದರೋಡೆಕೋರರು ಅಮಾಯಕರ ಜಮೀನುಗಳಿಗೆ ಕೆರೆ, ಗೋಮಾಳ, ಖರಾಬು ಸ್ವತ್ತುಗಳಿಗೆ ಬೇಲಿ ಹಾಕುವಾಗ, ಕ್ರಯಪತ್ರ ಖಾತೆ ಮಾಡಿಕೊಡುವಾಗ ಮಳ್ಳಿಯಂತೆ ಕೂತ್ಕೊಂಡು ಕಣ್ಣು ಮುಚ್ಚಿಕೊಂಡು ದಾಖಲೆ ನಿರ್ಮಿಸಿಕೊಡುವಂಥ ಕೋಲ್ಡ್ ಬ್ಲಡೆಡ್ ಸರ್ಕಾರಿ ಕಂದಾಯ ಇಲಾಖೆ ಅಧಿಕಾರಿಗಳು, ಸಬ್ ರಿಜಿಸ್ಟ್ರಾರ್ಗಳು. ಅದೇ ರೀತಿ ಪಾಪ ಆ ಬಡವರ ಮನೆ ಮೇಲೆ ಮುಗಿ ಬೀಳುವಂಥ ಪರಿ ನೋಡಿ ಆ ಹೆಣ್ಣುಮಗಳ ಕಣ್ಣೀರನ್ನು. ಆ ಹೆಣ್ಣುಮಗಳ ಕಣ್ಣೀರು ವಂಚಿಸಿದವರ ಮನೆ ಹಾಳು ಮಾಡದೇ ಇರುತ್ತಾ? ನಾಚಿಕೆ ಆಗಬೇಕು. ಹೊಟ್ಟೆ ಬಟ್ಟೆ ಕಟ್ಟಿ ಒಂದು ಸ್ವಂತ ಸೂರು ಬೇಕೇ ಬೇಕು ಅಂತ ಹೊರಟು ಮನೆ ನಿರ್ಮಿಸಿದವರ ಬದುಕು ಇವತ್ತು ಮೂರಾ ಬಟ್ಟೆ ಆಗ್ತಿದೆ. ನಾನು ಹೇಳೋದಿಷ್ಟೇ, ಸ್ವಲ್ಪ ತಡವಾದರೂ ಭೂ ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಖರೀದಿ ಮಾಡಿ ನಂತರ ಮನೆ ನಿರ್ಮಿಸಿಕೊಳ್ಳಿ. ನೊಂದವರ ಪರವಾಗಿ ACB ನ್ಯೂಸ್ ಯಾವತ್ತೂ ನಿಲ್ಲುತ್ತೆ. ಸಾಲನೇ ತೀರ್ಲಿಲ್ಲ, ಇನ್ನು ಸಾಲನೇ ನಮ್ ತೀರ್ಲಿಲ್ಲ ಸರ್. ಇವಾಗ ಹೊಡಿತೀವಿ ಏನ್ ಬಂದ್ರೆ ನಾವೇನಾಗ್ಬೇಕು? ವಯಸ್ಸಾಗಿರೋ ನೋಡಿ ಸರ್, ಇವ್ರು ನಿಕ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ನಮ್ಮ ಅತ್ತೆ ನಿಕ್ಕೊಂಡು ನಾವೇನ್ ಕೋಟಿಗೆ ಬದುಕ್ತಾ ಇಲ್ಲ. ಬರೀ ಏನೋ 5 ಲಕ್ಷ ಸಾಲ ಮಾಡ್ಬಿಟ್ಟು 6 ಲಕ್ಷ ಕೊಟ್ಕೊಂಡು ಸರ್. ನಮ್ಗೆ ಟೈಲರ್ ಅಂತ ಒಬ್ರು ಅವ್ರು ತಗೊಂಡಿದ್ರು, ನಮ್ಗೆ ಅವ್ರು ಮಾರಿದ್ರು. ಹಿಂದೆಗಡೆ ಮನೆ ಅವರು ಇಲ್ಲ ಸರ್, ನಮ್ಮ ಹತ್ರ ಪತ್ರ ಇದೆ ಸರ್. 3 ಜನದ್ದು ಚೇಂಜ್ ಆಗಿರೋದೆಲ್ಲ ನಮ್ಮ ಹತ್ರ ರಿಜಿಸ್ಟ್ರೇಷನ್ ಪತ್ರ ಇದೆ ಸರ್. ನಮ್ಮ ಹತ್ರ ಸರ್ ನಾವು 10 ವರ್ಷ ಮುಂಚೆ ಪೀಣ್ಯದಲ್ಲಿ ಇದ್ವಿ ಸರ್. ಬಾಡಿಗೆ ಕೊರೋನಾ ಟೈಮಲ್ಲಿ ಬಾಡಿಗೆ ಕಟ್ಟಕ್ ಆಗ್ಲಿಲ್ಲ. ನಮ್ಮ ಹಸ್ಬೆಂಡ್ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋದಿದ್ವಿ, ನಾವು ಗಾರ್ಮೆಂಟ್ಸ್ ಕೆಲಸ ಮಾಡ್ತಾ ಇದ್ವಿ. ಕೆಲ್ಸಕ್ಕೆ ಹೋಗಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮವ್ರು ಇಲ್ಲ 6,000 ಯಾರೋ ಟೈಲರ್ ಅಂತ ಮಾರಿದ್ರು. ನಮ್ಗೆ 6 ಲಕ್ಷಕ್ಕೆ ಮಾರಿದ್ರು. 6 ಲಕ್ಷಕ್ಕೆ ಕೊಟ್ಬಿಟ್ಟು ಸಾಲ ಎಲ್ಲ ಬಡ್ಡಿ ಎಲ್ಲ ಮಾಡಿ ತಗೊಂಡು 1-3 ವರ್ಷ ಬಿಟ್ಕೊಂಡು ಕೊರೋನಾ ಟೈಮಲ್ಲಿ ಬಾಡಿಗೆ ಕಟ್ಟಕ್ ಆಗಿಲ್ಲ ಸರ್. ಇಲ್ಲಿ ಬಂದ್ಬಿಟ್ವಿ ನಾವು.